ಪ್ರಿಯರಾದವರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಪ್ರೀತಿ ಅಕ್ಕರೆ ಮಾತ್ರ ಅಲ್ಲ, ನಿಮ್ಮ ಭವಿಷ್ಯತ್ ಕಾಲವನ್ನು ತನ್ನ ಕೈಗಳಲ್ಲಿ ಇಟ್ಟುಕೊಂಡಿದ್ದಾನೆ. ನಿಮಗೆಂದು ಒಂದು ದೊಡ್ಡ ಪ್ಲಾನ್ ಅನ್ನು ಇಟ್ಟಿದ್ದಾನೆ. ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸಲು ದೊಡ್ಡ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ. ನಿಮಗೆ ಗೊತ್ತಾ? ಏನೋ ಈಗ ಕಷ್ಟಪಡುತ್ತಾ ಇದ್ದೇನೆ, ಈಗ ನಿಂದೆ, ಇಕ್ಕಟ್ಟುಗಳು, ಅವಮಾನ, ಕಷ್ಟಗಳು ಅನುದಿನವೂ ಅದೇ ಒಂದು ಜೀವಿತದ ಹೋರಾಟವಾಗಿದೆ ಅಂದುಕೊಳ್ಳುತ್ತೀರಾ? ಇಲ್ಲ. ನಿಮ್ಮ ಭವಿಷ್ಯತ್ ಕಾಲದ ಕುರಿತಾಗಿ ದೇವರಿಟ್ಟಿರುವಂಥ ಚಿತ್ತ ನಿಮಗೆ ತಿಳಿದಿರಬೇಕಲ್ಲವಾ? ಅದನ್ನು ಅರಿತುಕೊಂಡರೆ ನಿಮ್ಮ ಹೃದಯದಲ್ಲಿ ದೊಡ್ಡ ಸಂತೋಷ ಬರುತ್ತದಲ್ಲ. ದೇವರು ಏನು ಆ ರೀತಿ ಯೋಜನೆ ಇಟ್ಟಿದ್ದಾರೆ ಅಂದುಕೊಳ್ಳುತ್ತೀರಾ? ಚೆಫನ್ಯ 3ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ನಾನು ನಿಮಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವೆನು. ದೇವರು ಹೇಳುತ್ತಾರೆ, ನನ್ನ ಮಗನೇ, ನಾನು ನಿನಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವೆನು. ನನ್ನ ಮಗಳೇ, ನಾನು ನಿನಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವೆನು ಎಂಬುದಾಗಿ. ನಮ್ಮ ಅನುದಿನದ ಜೀವಿತವೇ ಹೋರಾಟವಾಗಿದೆ, ಕಷ್ಟವಾಗಿದೆ. ಎಲ್ಲಿ ಆ ರೀತಿ ಎಲ್ಲ ಹೊಗಳಿಕೆ, ಕೀರ್ತಿ ಅಂದುಕೊಳ್ಳುತ್ತೀರಾ? ಸತ್ಯವೇದದಲ್ಲಿ ಅನೇಕರ ಜೀವಿತವನ್ನು ನೀವು ಓದುವುದಾದರೆ, ಎಸ್ತೇರಳ ಜೀವಿತವನ್ನು ಓದುವುದಾದರೆ, ಅವಳಿಗೆ ತಂದೆ ತಾಯಿ ಇಲ್ಲ, ಅನಾಥಳು. ಹಾಗಾದರೆ ಆಕೆಯ ಭವಿಷ್ಯತ್ ಕಾಲ ಯೋಚಿಸುವಾಗಲೇ ಭಯ ಆಗುತ್ತದಲ್ಲವಾ? ದೇವರು ಮೊರ್ದೆಕಾಯಂತ ಆದರಣೆಯನ್ನು ಆಕೆಗೆ ಕೊಟ್ಟರು. ಅಷ್ಟು ಮಾತ್ರವಲ್ಲ, ಆಕೆಯನ್ನು ಮೇಲೆತ್ತಿ 127 ಸಂಸ್ಥಾನಗಳಿಗೆ ರಾಣಿಯನ್ನಾಗಿ ಮಾಡಿದರು. ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡಿದರು. ದೇವರಿಂದ ಸಾಧ್ಯ ಅಲ್ಲವಾ? ದಾವೀದ ಕುರಿಗಳನ್ನು ಮೇಯಿಸುತ್ತಾ ಇದ್ದ. ಅವನ ತಂದೆ ತಾಯಿಗಳೇ ನೋಡಿರಿ, ಅವನು ಕುರಿ ಮೇಯಿಸುವುದಕ್ಕೆ ಲಾಯಕ್ಕು. ಪ್ರವಾದಿ ಮನೆಗೆ ಬರುವಾಗ ಎಲ್ಲರನ್ನು ಆಶೀರ್ವದಿಸುವ ಹಾಗೆ ಎಲ್ಲ ಮಕ್ಕಳನ್ನು ಕರೆದನು. ದಾವೀದನನ್ನು ಮಾತ್ರ ಅವನು ಕುರಿ ಮೇಯಿಸುತ್ತಾ ಇರಲಿ, ಅವನು ಅದಕ್ಕೆ ಲಾಯಕ್ಕು ಎಂಬುದಾಗಿ ಬಿಟ್ಟು ಬಿಟ್ಟರು. ಕುಟುಂಬದವರಿಂದ ಅಲ್ಪವಾಗಿ ಎಣಿಸಲ್ಪಟ್ಟಂತ ದಾವೀದನು, ದೇವರು ಅವನನ್ನು ದೇಶಕ್ಕೆ ರಾಜನನ್ನಾಗಿ ಮಾಡಿ ಅವನಿಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡಿದರು. ಯೋಸೆಫನ ಜೀವಿತದಲ್ಲಿ ಅವನನ್ನು ದಾಸನನ್ನಾಗಿ ಕರೆದುಕೊಂಡು ಹೋಗಿ ಒಬ್ಬ ದಾಸನಂತೆ ಮಾರಲ್ಪಟ್ಟು ದಾಸನಾಗಿ ಕೆಲಸ ಮಾಡಿದನು. ಅಂದರೆ ತಾನು ಇಷ್ಟಪಟ್ಟದನ್ನೇನು ಮಾಡುವುದಕ್ಕೆ ಆಗದು. ಆ ರೀತಿಯಾಗಿ ದಾಸನಾಗಿ ಮಾರಲ್ಪಟ್ಟವನನ್ನು ಐಗುಪ್ತ ದೇಶದಲ್ಲೇ ದೊಡ್ಡ ಅಧಿಕಾರಿಯನ್ನಾಗಿ ದೇವರು ಮಾರ್ಪಡಿಸಿದರಲ್ಲವ? ಆ ದೇಶದಲ್ಲಿ ಅವನ ಹೆಸರು ತಿಳಿಯದವರೇ ಇಲ್ಲ, ಅಷ್ಟು ಉನ್ನತವಾಗಿ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡಿದರು. ಹಾಗಾದರೆ ದೀನತೆಯಲ್ಲಿರುವವರನ್ನು, ಏನೂ ಇಲ್ಲದೆ ಇರುವವರನ್ನು ಕೂಡ ಕರ್ತನು ಮೇಲೆತ್ತಿ ಅವರಿಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡಲು ಸಾಧ್ಯ. ನಿಮಗೂ ಕೂಡ ಮಾಡಲು ಸಾಧ್ಯ. ಇಂದು ನೋಡಿರಿ, ನಾನು ಹೋಗುವಂಥ ಎಲ್ಲ ಸ್ಥಳದಲ್ಲೂ ದೇವರು ಸಂತೋಷವಾಗಿ ಬಂದು ನನ್ನನ್ನು ವಂದಿಸುತ್ತಾರೆ. ಯಾವ ದೇಶಕ್ಕೆ ಹೋದರೂ ಆ ರೀತಿ ನೋಡಬಹುದು. ಅನೇಕ ಧರ್ಮಕ್ಕೆ ಸೇರಿದಂಥ ಜನರು ಬಂದು ಗೌರವವಾಗಿ ವಂದಿಸುವರು. ಆ ರೀತಿ ಸಂತೋಷವಾಗಿ ಬಂದು ಮಾತನಾಡುವರು. ನಾನು ಯೋಚಿಸಿ ನೋಡುವೆ, ಹೇಗೆ ಇವರೆಲ್ಲ ನನಗೆ ಇಷ್ಟು ಗೌರವವನ್ನು ಕೊಟ್ಟು ಮಾತನಾಡುತ್ತಾರೆ, ನನಗೆ ಹೇಗೆ ಇಷ್ಟು ದೊಡ್ಡ ಭಾಗ್ಯ ಎಲ್ಲ ಸಿಕ್ಕಿತು. ನಾನೊಂದು ಗ್ರಾಮದಲ್ಲಿ ಹುಟ್ಟಿದವನು, ನಾಲುಮೌಡಿ ಎಂಬಂಥ ಚಿಕ್ಕ ಗ್ರಾಮದಲ್ಲಿ ಹುಟ್ಟಿದೆ. ಚೆನ್ನೈನಲ್ಲಿ ನಾನು ಓದಿದರೂ ಕೂಡ ನನ್ನ ಜೀವಿತದಲ್ಲಿ ಏನಿದೆ ಎಲ್ಲವೂ ಅರ್ಧಂಬರ್ಧ, ಓದೆಲ್ಲ ಅರ್ಧಂಬರ್ಧ. ಯಾವುದನ್ನು ಮುಗಿಸಿ ಯಾವುದೇ ಪದವಿಯನ್ನು ಪಡೆದುಕೊಂಡ ವಿಶೇಷತೆಗಳು ಏನೂ ಇಲ್ಲ. ಆ ರೀತಿಯಾಗಿ ಇದ್ದಂಥ ನನಗೆ ದೇವರು ಇಷ್ಟು ದೊಡ್ಡ ಕೀರ್ತಿ ಘನತೆಗಳನ್ನು ಕೊಟ್ಟು ಮೇಲೆ ಎತ್ತಿದ್ದು ಹೇಗೆ? ಆತನ ಕೃಪೆ. ಹಾಗಾದರೆ ಈ ಘನತೆ, ಕೀರ್ತಿ ಇದೆಲ್ಲವೂ ಕೂಡ ದೇವರಿಂದಲೇ ಬರುವಂಥದ್ದು, ನಮ್ಮ ಓದಿನಿಂದ, ವಿದ್ಯಾಭ್ಯಾಸದಿಂದ ಬರುವಂಥದ್ದಲ್ಲ. ಓದುವುದಕ್ಕೆ ಬೇಕಾದಂಥ ಜ್ಞಾನವನ್ನು, ಸಾಮರ್ಥ್ಯವನ್ನು ಕೂಡ ಕೊಟ್ಟು ದೇವರು ನಮ್ಮನ್ನು ಆಶೀರ್ವದಿಸುವರು. ದಾನಿಯೇಲನಿಗೆ ಕೊಟ್ಟರಲ್ಲವ, ದೇವರು 10ರಷ್ಟು ಹೆಚ್ಚಿನ ಜ್ಞಾನ ಸಾಮರ್ಥ್ಯಗಳನ್ನು ಕೊಟ್ಟರು. ನಿಮಗೆ ಮಾಡುವರು. ನೀವು ಓದುವಂಥ ಕಾರ್ಯದಲ್ಲಿ ನಿಮ್ಮನ್ನು ಘನಪಡಿಸುವರು, ನೀವು ಮಾಡುವ ಕೆಲಸದಲ್ಲಿ ಘನಪಡಿಸುವರು, ನಿಮ್ಮ ಬಿಸ್ನೆಸ್ನಲ್ಲಿ ಘನಪಡಿಸುವರು. ನೀವು ಮಾಡುವಂಥ ಕಾರ್ಯಗಳಲ್ಲಿ ನಿಮಗೆ ಘನತೆ ಉಂಟಾಗಿ ನಿಮಗೆ ಕೀರ್ತಿಯು ಬರುತ್ತದೆ. ಅಯ್ಯೋ, ನೀವು ಸಾಧಿಸಿದಿರಿ, ಇಷ್ಟು ಘನವಾದ ಕಾರ್ಯವನ್ನು ನೆರವೇರಿಸಿದಿರಿ ಎಂದು ನಿಮ್ಮನ್ನು ಹೊಗಳಲಿದ್ದಾರೆ. ದೇವರು ನಿಮಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವೆನೆಂದು ಮಾತು ಕೊಟ್ಟಿದ್ದಾರೆ. ಮತ್ತ್ಯಾಕೆ ನೀವು ಭಯಪಡಬೇಕು? ಕರ್ತನಿಂದ ನಿಮಗೆ ಸ್ತೋತ್ರ ಕೀರ್ತಿಗಳು ಬರಲಿವೆ. ಆದ್ದರಿಂದ ನೀವು ಸಂತೋಷವಾಗಿ, ದೇವರೇ, ಈ ವಾಗ್ದಾನ ನನಗಾಗಿ ನೀವು ಇಟ್ಟಿರುವಂಥ ಘನತೆ ಕೀರ್ತಿಗಳಿಗಾಗಿ ಸ್ತೋತ್ರ ಎಂದು ಸ್ತುತಿಸಲು ಆರಂಭಿಸಿ. ಯಾವ ಸ್ಥಳದಲ್ಲಿ ಜನರು ನಿಮ್ಮನ್ನು ಅಲ್ಪವಾಗಿ ಎಣಿಸಿದರೋ ಅವರ ಕಣ್ಣ ಮುಂದೆಯೇ ದೇವರು ನಿಮ್ಮನ್ನು ಕೀರ್ತಿಯಿಂದ ಇಡುವರು. ಅವರೇ ಬಂದು ನಿಮ್ಮನ್ನು ಹೊಗಳುತ್ತಾರೆ. ನಿಮ್ಮ ಬಗ್ಗೆ ಏನೋ ಅಂದುಕೊಂಡೆ,
ನೀವಿಷ್ಟು ಅದ್ಭುತವಾಗಿ ಕಾರ್ಯಗಳನ್ನು ಮಾಡಿದ್ದೀರಲ್ಲ ಎಂಬುದಾಗಿ ನಿಮ್ಮನ್ನು ಹೊಗಳಲಿದ್ದಾರೆ. ಆ ರೀತಿಯಾದ ಒಂದು ಆಶೀರ್ವಾದವನ್ನೇ ಕರ್ತನು ಇಟ್ಟಿದ್ದಾನೆ. ನಮಗೆ ಸ್ತೋತ್ರ ಕೀರ್ತಿಗಳನ್ನುಂಟು ಮಾಡಲು ಯೇಸು ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಒಪ್ಪಿಸಿಕೊಟ್ಟನು. ಕೈ ಕಾಲುಗಳಲ್ಲಿ ಮೊಳೆ ಹೊಡೆಯಲು ಒಪ್ಪಿಸಿಕೊಟ್ಟು ಅವಮಾನಗಳನ್ನು ಸಹಿಸಿದನು, ನಿಂದೆಗಳನ್ನು ಸಹಿಸಿದನು, ಕಷ್ಟಗಳನ್ನು ಸಹಿಸಿದನು. ಯಾಕೆ? ನನ್ನ ಮಕ್ಕಳಿಗೆ ನಾನು ಸ್ತೋತ್ರ ಕೀರ್ತಿಗಳನ್ನುಂಟು ಮಾಡಬೇಕು. ಅದಕ್ಕಾಗಿ ನಾನು ಎಷ್ಟೇ ಕಷ್ಟಗಳ ಮಧ್ಯೆ ಹಾದು ಹೋದರೂ ಪರವಾಗಿಲ್ಲ ಎಂದು ಆ ರೀತಿ ತನ್ನನ್ನು ಒಪ್ಪಿಸಿಕೊಂಡನು. ನಿಮ್ಮನ್ನು ಅಷ್ಟು ಪ್ರೀತಿಸುವಂತ ಯೇಸು ನಿಮಗೆ ಇರುವಾಗ ನೀವು ಯಾಕೆ ಕಂಗಾಲಾಗಬೇಕು? ನೀವು ಕಂಗಾಲಾಗಬೇಡಿ. ನೀವಿರುವಂತಹ ಸ್ಥಳದಲ್ಲಿ ದೇವರು ನಿಮ್ಮನ್ನು ಕೀರ್ತಿಯಿಂದ ಇಡುತ್ತಾರ. ಘನತೆಯು ನಿಮ್ಮನ್ನು ಹುಡುಕಿ ಬರಲಿದೆ. ನೀವು ನಂಬಿಕೆಯಿಂದ ಇರಿ. ಆಸಕ್ತಿಯಿಂದ ಒಂದು ಪ್ರಾರ್ಥನೆ ಮಾಡುವಿರಾ? ದೇವರೇ, ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವೆನು ಎಂಬುದಾಗಿ ಹೇಳಿದ್ದೀರಿ. ನಾನು ನಂಬುತ್ತೇನೆ. ನೀವು ನನ್ನ ಜೀವಿತದಲ್ಲೂ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡಿ ನನ್ನನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್.